ಸೊ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇಂದಿನ ಸೀಕ್ರೆಟ್ ವಾರ್ಸ್ ಎಪಿಸೋಡ್ ಅಲ್ಲಿ ನಾವು ನೋಡಿದೀವಿ ನಮ್ಮ ಬ್ಲಾಕ್ ಪ್ಯಾಂಥರ್ ಅವರು ಅವರ ವಕಾಂಡದಲ್ಲಿ ಒಂದು ಇನ್ಕರ್ಷನ್ ನ ನೋಡ್ತಾರೆ. ಆ ಇನ್ಕರ್ಷನ್ ನ ತಡೆದಾದ್ಮೇಲೆ ಅವರ ಇಲ್ಯುಮಿನಾಟಿ ಟೀಮ್ ಗೆ ಅದ್ರ ಬಗ್ಗೆ ವಿವರಿಸಿದಂತಹ ನಮ್ಮ ಬ್ಲಾಕ್ ಪ್ಯಾಂಥರ್ ಈ ಅನಂತವಾದಂತಹ ಮಲ್ಟಿವರ್ಸ್ ನಲ್ಲಿ ಒಂದು ಯೂನಿವರ್ಸ್ ಅಂದ್ರೆ ಒಂದು ಅರ್ತ್ ಡೆಸ್ಟ್ರಾಯ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಅರ್ಥಗಳು ಡೆಸ್ಟ್ರಾಯ್ ಆಗೋದಿಕ್ಕೆ ಮುಂದಾಗ್ತಾವೆ. ಅವೆಲ್ಲವೂ ಇನ್ಕರ್ಷನ್ ಆಗೋದಿಕ್ಕೆ ಮುಂದಾಗ್ತಾವೆ. ಯಾಕಂದ್ರೆ ಆ ಒಂದು ಅರ್ತ್ ತನ್ನ ಬ್ಯಾಲೆನ್ಸ್ ನ ಕಳ್ಕೊಂಡಿರೋದ್ರಿಂದ ಅದರ ಬ್ಯಾಲೆನ್ಸಿಗೆ ಬ್ಯಾಲೆನ್ಸ್ಡ್ ಆಗಿದ್ದಂತಹ ಎಲ್ಲಾ ಅರ್ಥಗಳು ಕೂಡ ತನ್ನ ಬ್ಯಾಲೆನ್ಸ್ ಅನ್ನ ಕಳ್ಕೊಂಡು ಈಗ ಅವುಗಳು ಇನ್ಕರ್ಷನ್ ಆಗೋದಿಕ್ಕೆ ಬರ್ತಾ ಇದಾವೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಅದರಿಂದ ನಮ್ಮ ಎಲ್ಲಾ ಇಲ್ಯುಮಿನಾಟಿ ಟೀಮ್ ಅವರು ಸೇರ್ಕೊಂಡು ಇನ್ಫಿನಿಟಿ ಗಂಟ್ಲೆಟ್ ನ ಸಹಾಯದಿಂದ ಒಂದು ಇನ್ಕರ್ಷನ್ ನ ತಡೆಯೋದಿಕ್ಕೆ ಮುಂದಾಗ್ತಾರೆ. ಇದೇ ಸಂದರ್ಭದಲ್ಲಿ ಒಂದು ಮಹಾನ್ ಸ್ಫೋಟವಾಗಿ ಅವರ ಇನ್ಫಿನಿಟಿ ಗಂಟ್ಲೆಟ್ ಗಳು ಕೂಡ ಸರ್ವನಾಶವಾಗಿ ಹೋಗ್ತವೆ. ಆದ್ರೆ ನಮ್ಗೆಲ್ಲ ಗೊತ್ತೇ ಇದೆ ಟೈಮ್ ಸ್ಟೋನ್ ಮಾತ್ರ ಅಲ್ಲಿಂದ ಮಾಯವಾಗಿ ಹೋಗಿರುತ್ತೆ. ಇದಾದ್ಮೇಲೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ನಮ್ಮ ಕ್ಯಾಪ್ಟನ್ ಅಮೆರಿಕ ಅವರ ಮೆಮೊರಿನ ಸಂಪೂರ್ಣವಾಗಿ ಎರೇಸ್ ಮಾಡಕ್ ಬಿಡ್ತಾರೆ. ಯಾಕಂದ್ರೆ ನಮ್ಮ ಕ್ಯಾಪ್ಟನ್ ಅಮೆರಿಕ ಅವರು ಬೇರೆ ಇನ್ನೊಂದು ಯೂನಿವರ್ಸ್ ಅನ್ನ ಅಥವಾ ಬೇರೆ ಇನ್ನೊಂದು ಅರ್ತ್ ಅನ್ನ ನಾಶ ಮಾಡೋದಿಕ್ಕೆ ಬಿಡ್ತಾ ಇರಲ್ಲ. ಅದನ್ನ ಡೆಸ್ಟ್ರಾಯ್ ಮಾಡೋದಿಕ್ಕೆ, ಅದನ್ನ ಸರ್ವನಾಶ ಮಾಡೋದಿಕ್ಕೆ ಅವರು ಬಿಡ್ತಾ ಇರೋದಿಲ್ಲ. ಅದರಿಂದ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅವರ ಮೇಲೆ ಒಂದು ಸ್ಪೆಲ್ ಅನ್ನ ಹಾಕಿ ನಮ್ಮ ಕ್ಯಾಪ್ಟನ್ ಅಮೆರಿಕ ಅವರ ಮೆಮೊರಿಯನ್ನ ವೈಪ್ ಔಟ್ ಮಾಡಿರ್ತಾರೆ. ಇದಾದ್ಮೇಲೆ ಅವರೆಲ್ಲ ಸೇರ್ಕೊಂಡು ಕೆಲವು ಇನ್ಕರ್ಷನ್ ಗಳನ್ನ ತಡಿತಾರೆ ಕೂಡ. ಆದ್ರೆ ಒಂದ್ ಅರ್ತ್ ಯಾವ ತರ ಬರುತ್ತೆ ಅಂದ್ರೆ ಅದರಲ್ಲಿ ಜೀವ ಸಂಕುಲನಗಳು ಇನ್ನೂ ಬದುಕಿರ್ತಾವೆ. ಅದರಿಂದ ನಮ್ಮ ಬ್ಲಾಕ್ ಪ್ಯಾಂಥರ್ ಅವರು ಅದನ್ನ ನಾಶ ಮಾಡೋದಿಕ್ಕೆ ಇಂಜರಿದಾಗ ನೇಮೋರ್ ಆ ವೆಪನ್ ಅನ್ನ ಎತ್ಕೊಂಡು ಆ ಅರ್ತ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾನೆ. ಅದನ್ನ ಕಂಡಂತಹ ನಮ್ಮ ಇಲ್ಯುಮಿನಾಟಿ ಟೀಮ್ ಅವರು ನೇಮೋರ್ ಅನ್ನ ಅವರ ಟೀಮ್ ಇಂದಾನೆ ಹೊರ ಹಾಕ್ತಾರೆ. ಅದರಿಂದ ನೇಮೋರ್ ಕಬಾಲ್ ಅನ್ನುವಂತಹ ಒಂದು ಗ್ರೂಪ್ ಅನ್ನ ಸೃಷ್ಟಿ ಮಾಡ್ಕೋತಾನೆ. ಅದರಲ್ಲಿ ನಮ್ಮ ಥ್ಯಾನೋಸ್, ಅವನ ಬ್ಲಾಕ್ ಆರ್ಡರ್ ಟೀಮ್ ಮತ್ತೆ ಗ್ಯಾಲಕ್ಟಸ್ ನ ಕೆಲವು ಎರಡ್ಗಳು ಕೂಡ ಇರ್ತಾರೆ. ಈಗ ಈ ಕಥೆಯೆಲ್ಲ ಆಗಿ 8 ತಿಂಗಳಾಗಿದೆ. ಆ 8 ತಿಂಗಳ ನಂತರ ಈಗ ನಮ್ಮ ಕತೆ ಲ್ಯಾಟ್ವೇರಿಯಾ ಇಂದ ಶುರುವಾಗುತ್ತೆ. ಅಲ್ಲಿಗೆ ನೇಮೋರ್ ನಮ್ಮ ಡಾಕ್ಟರ್ ಡೂಮ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿರ್ತಾನೆ. ಈಗ ನಮ್ಮ ನೇಮೋರ್ ನಮ್ಮ ಡಾಕ್ಟರ್ ಡೂಮ್ ಅವ್ರ ಜೊತೆ ಕೂತ್ಕೊಂಡು ಅವರ ಕ್ಯಾಸಲ್ ನಲ್ಲಿ ಡಿನ್ನರ್ ಮಾಡ್ತಾ ಇರ್ತಾನೆ. ಆಗ ನೇಮೋರ್ ಹೇಳ್ತಾನೆ, ಈ ಇನ್ಕರ್ಷನ್ ನಿಂದ ಪ್ರತಿಯೊಂದು ಅರ್ಥಗಳು, ಯೂನಿವರ್ಸ್ ಗಳು ಕೊಲ್ಯೂಷನ್ ಆಗಿ ಸರ್ವನಾಶವಾಗ್ತಾ ಇದಾವೆ. ನೀವೇನಾದ್ರೂ ಈ ಯೂನಿವರ್ಸ್ ನ ಬಚಾವ್ ಮಾಡಬೇಕು, ಈ ಯೂನಿವರ್ಸ್ ನ ಸೇವ್ ಮಾಡಬೇಕು ಅಂತಂದ್ರೆ ನೀವು ನಮ್ಮ ಕಬಾಲ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬೇಕು ಡಾಕ್ಟರ್ ಡೂಮ್ ಅಂತ ನಮ್ಮ ನೇಮೋರ್ ನಮ್ಮ ಡಾಕ್ಟರ್ ಡೂಮ್ ಅವ್ರಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಡಾಕ್ಟರ್ ಡೂಮ್ ಅವ್ರು ಹೇಳ್ತಾರೆ, ಇಲ್ಲಪ್ಪ, ನಾನ್ ಜಾಯ್ನ್ ಆಗೋದಿಕ್ಕಾಗಲ್ಲ. ಎಂತ ಸಣ್ಣ ಪುಟ್ಟ ಕೆಲ್ಸಗಳಿಗೆ ನನ್ನನ್ನ ಬಳಸ್ಕೋಬೇಡ. ನಿನ್ನ ಈ ಊಹೆಗೂ ಮೀರಿದಂತಹ ದೊಡ್ಡ ದೊಡ್ಡ ಕೆಲ್ಸಗಳು ನನಗೋಸ್ಕರ ಕಾಯ್ತಾ ಇದ್ದಾವೆ ಅಂತ ಹೇಳ್ದಂತಹ ನಮ್ಮ ಡಾಕ್ಟರ್ ಡೂಮ್ ಅವರು ನೇಮೋರ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವನ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೂ ಕೂಡ ಅವರು ರೆಡಿ ಇಲ್ಲ. ಅದಕ್ಕೆ ನೇಮೋರ್ ನಿಜವಾಗ್ಲೂ ಡಾಕ್ಟರ್ ಡೂಮ್ ಅವರು ಯಾಕೆ ಅವರ ಗ್ರೂಪಿಗೆ ಬೇಕು ಅನ್ನೋದನ್ನ ತಿಳಿಸ್ತಾನೆ. ಅವನ ಆ ಟೀಮ್ ಅಲ್ಲಿ ಇರುವಂತಹ ಕಬಾಲ್ ನ ಮೆಂಬರ್ಸ್ ಆದಂತಹ ಥ್ಯಾನೋಸ್ ಮತ್ತೆ ಅವನ ಬ್ಲಾಕ್ ಆರ್ಡರ್ ಟೀಮ್ ಮತ್ತೆ ಗ್ಯಾಲಕ್ಟಸ್ ನ ಎರಡ್ಗಳು ಅವನ ನಿಯಂತ್ರಣವನ್ನ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಸೂಪರ್ ವಿಲನ್ ಗಳು ಆಗಿರೋದ್ರಿಂದ ಇನ್ಕರ್ಷನ್ ನ ತಡೆಯೋದ್ ಬಿಟ್ಟು ಬರ್ತಾ ಇರುವಂತ ಅರ್ತ್ಗೆ ಇವರು ಮೊದಲು ಹೋಗಿ ಅಲ್ಲಿರುವಂತಹ ಅಮಾಯಕ ಜನರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ತಾ ಇದ್ದಾರೆ. ಆ ಕೊಲ್ಲುವಂತ ಸಂದರ್ಭದಲ್ಲಿ ಆ ರಕ್ತದ ಕೋಡಿಯಲ್ಲಿ ಇವರು ಕುಣಿದಾಡ್ತಾ ಇದ್ದಾರೆ. ಸಾವನ್ನೇ ಸಂಭ್ರಮಿಸುತ್ತಾ ಇರುವಂತ ಅವನ ಆ ಟೀಮ್ ಮೆಂಬರ್ ಗಳನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗದೆ ನೇಮೋರ್ ಅವರನ್ನ ಕಂಟ್ರೋಲ್ ಮಾಡೋದಿಕ್ಕೆ ನಮ್ಮ ಡಾಕ್ಟರ್ ಡೂಮ್ ಅವರ ಮೊರೆ ಹೋಗ್ತಾ ಇದ್ದಾನೆ. ಆದ್ರೆ ನಮ್ಮ ಡಾಕ್ಟರ್ ಡೂಮ್ ಅವರು ಇದನ್ನ ನಿರಾಕರಿಸಿ ಅವರ ಆ ಕ್ಯಾಸಲ್ ಇಂದ, ಆ ಡಿನ್ನರ್ ಟೇಬಲ್ ಇಂದ ಎದ್ದು ಹೊರಟೋಗ್ತಾರೆ. ಮತ್ತೆ ಇಲ್ಲಿ 8 ತಿಂಗಳಾದ್ಮೇಲೆ ನಮ್ಮ ಪ್ರಪಂಚ ಯಾವ ರೀತಿ ಆಗಿತ್ತು ಅಂತಂದ್ರೆ ಕಬಾಲ್ ನ ಟೀಮ್ ಅವರು ಬೇರೆ ಇನ್ಕರ್ಷನ್ ಗಳನ್ನ ತಡೆದು ನಮ್ಮ ಅರ್ತ್ ಅನ್ನ ಪ್ರೊಟೆಕ್ಟ್ ಅಂತೂ ಮಾಡಿದ್ರು 8 ತಿಂಗಳವರೆಗೂ. ಅದರ ಜೊತೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ವೈಪೌಟ್ ಮಾಡಿದಂತಹ ನಮ್ಮ ಕ್ಯಾಪ್ಟನ್ ಅಮೆರಿಕ ಅವರ ನೆನಪುಗಳು ಕೂಡ, ಅವರ ಮೆಮೊರಿ ಕೂಡ ಈಗ ವಾಪಸ್ ಬಂದಿದೆ. ಆಗ ನಮ್ಮ ಕ್ಯಾಪ್ಟನ್ ಅಮೆರಿಕ ಅವರು ನಮ್ಮ ಇಲ್ಯುಮಿನಾಟಿ ಟೀಮ್ ಅವರನ್ನ ಅಪರಾಧಿಗಳು ಎಂದು ಘೋಷಿಸಿ ಬಿಡ್ತಾರೆ. ಆಗ ನಮ್ಮ ಕ್ಯಾಪ್ಟನ್ ಅಮೆರಿಕ ಅವರು ಸಂಪೂರ್ಣವಾದಂತಹ ಶೀಲ್ಡ್ ಅನ್ನ ಅವರನ್ನ ಹಿಡಿಯೋದಿಕ್ಕೆ ಬಿಡ್ತಾರೆ. ಅದರಿಂದ ಎಲ್ಲಾ ಇಲ್ಯುಮಿನಾಟಿ ಟೀಮ್ ಅವರು ತಲೆ ಮರೆಸ್ಕೊಂಡು ಓಡಾಡಬೇಕಾಗಿ ಬರುತ್ತದೆ. ಅದರಂತೆ ವಕಾಂಡ ಸಂಪೂರ್ಣವಾಗಿ ಸರ್ವನಾಶವಾಗೋಗಿತ್ತು. ನಮ್ಮ ಬ್ಲಾಕ್ ಪ್ಯಾಂಥರ್ ಕೂಡ ಅಲ್ಲಿಂದ ಬಚ್ಚಿಟ್ಕೊಳ್ಳೋದಿಕ್ಕೆ ಬೇರೆ ಕಡೆ ಎಲ್ಲೋ ಓಡೋಗ್ಬಿಟ್ಟಿದ್ದಾರೆ. ಅದ್ರ ಜೊತೆ ನಮ್ಮ ಟೋನಿ ಸ್ಟಾರ್ಕ್ ಅವರು ಎಂತ ಆರ್ಮರ್ ನ ಬಿಲ್ಡ್ ಮಾಡಿದ್ರು ಅಂತಂದ್ರೆ ಅದರಷ್ಟು ಡೇಂಜರಸ್ ಬೇರೆ ಯಾವ್ದು ಇರೋದಿಲ್ಲ. ಆದ್ರೆ ಕಬಾಲ್ ನ ಟೀಮ್ ಅವರು ಅದನ್ನು ಕೂಡ ಸೋಲ್ಸಿ ನಮ್ಮ ಐರನ್ ಮ್ಯಾನ್ ಅವ್ರನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೋತಾರೆ. ತಮ್ಮ ವಶದಲ್ಲಿ ನಮ್ಮ ಐರನ್ ಮ್ಯಾನ್ ಅವ್ರನ್ನ ಇಟ್ಕೋತಾರೆ ಕಬಾಲ್ ನ ಟೀಮ್ ಅವರು. ಇದರ ಜೊತೆನೆ ನಮ್ಮ ರೆಡ್ ರಿಚರ್ಡ್, ಹಲ್ಕ್ ಮತ್ತೆ ಬಾಕಿಯ ಇಲ್ಯುಮಿನಾಟಿ ಟೀಮ್ ಅವರು ಶೀಲ್ಡ್ ಇಂದ ತನ್ನನ್ನ ತಾವು ಕಾಪಾಡ್ಕೊಳ್ಳೋದಿಕ್ಕೆ ಹೊಸ ಹೊಸ ಜಾಗಗಳನ್ನ ಹುಡುಕ್ತಾ ಇದ್ದಾರೆ. ಇದರ ಜೊತೆನೆ ಈ 8 ತಿಂಗಳಲ್ಲಿ ಮಲ್ಟಿವರ್ಸಲ್ ಅವೆಂಜರ್ ಅನ್ನುವಂತ ಒಂದು ಟೀಮ್ ಕೂಡ ಸೃಷ್ಟಿಯಾಗಿತ್ತು. ಅದು ಕೂಡ ಇನ್ಕರ್ಷನ್ ನ ತಡೆಯೋದಿಕ್ಕೆ. ಅದರಲ್ಲಿ ಹೈಪೇರಿಯನ್, ನಮ್ಮ ಥಾರ್, ಸ್ಟಾರ್ ಬ್ರ್ಯಾಂಡ್, ನೈಟ್ ಮಾಸ್, ಆಬಿಸ್ ನಂತಹ ಕಾಸ್ಮಿಕ್ ಬೀಯಿಂಗ್ ಗಳು ಉಪಸ್ಥಿತರಿದ್ದರು. ಈ ನಮ್ಮ ಮಲ್ಟಿವರ್ಸ್ ನ ಅವೆಂಜರ್ ಗಳಿಗೆ ಬ್ಲಾಕ್ ಪ್ರೀಸ್ಟ್ ಅನ್ನುವಂತ ಒಂದು ಹೊಸ ಸ್ಪೀಶೀಸ್ ಬಗ್ಗೆ ಗೊತ್ತಾಯ್ತು. ಅದರ ಜೊತೆ ಅವರೆಲ್ಲ ತಿಳ್ಕೊತಾರೆ ಬ್ಲಾಕ್ ಪ್ರೀಸ್ಟ್ ಅನ್ನುವಂತ ಆ ಬೀಯಿಂಗ್ ಗಳಿಗೆ ಇನ್ಕರ್ಷನ್ ಬಗ್ಗೆ ತುಂಬಾ ಜಾಸ್ತಿನೇ ಗೊತ್ತಿದೆ ಅಂತ. ಅವ್ರಿಗೆ ಗೊತ್ತಾದಾಗ ಆ ಬ್ಲಾಕ್ ಪ್ರೀಸ್ಟ್ ಅನ್ನ ಹುಡುಕೋದಿಕ್ಕೆ ಮುಂದಾಗ್ತಾರೆ ನಮ್ಮ ಈ ಮಲ್ಟಿವರ್ಸಲ್ ಅವೆಂಜರ್
ಅವೆಂಜರ್ಸ್. ಕೊನೆಗೂ ಬ್ಲಾಕ್ ಪ್ರೀಸ್ಟ್ ಗಳನ್ನ ಹುಡುಕದಂತಹ ನಮ್ಮ ಮಲ್ಟಿವರ್ಸಲ್ ಅವೆಂಜರ್ ವಿರುದ್ಧ ಬ್ಲಾಕ್ ಪ್ರೀಸ್ಟ್ ಗಳು ತಿರುಗಿ ಬೀಳ್ತಾರೆ. ಅದರಂತೆಯೇ ನಮ್ಮ ಮಲ್ಟಿವರ್ಸಲ್ ಅವೆಂಜರ್ಸ್ ಗಳು ಕೂಡ ಅವರ ವಿರುದ್ಧ ಹೋರಾಡೋದಿಕ್ಕೆ ಮುಂದಾಗ್ತಾರೆ. ನಮ್ಮ ಮಲ್ಟಿವರ್ಸಲ್ ಅವೆಂಜರ್ಸ್ ಅಂತೂ ಅವರ ಫುಲ್ ಪವರ್ ನ ಯೂಸ್ ಮಾಡಿ ಆ ಬ್ಲಾಕ್ ಪ್ರೀಸ್ಟ್ ಗಳ ವಿರುದ್ಧ ಹೋರಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಮಲ್ಟಿವರ್ಸಲ್ ಅವೆಂಜರ್ಸ್ ಗಳು ಎಷ್ಟೇ ಅವರ ಪವರ್ ನ ಯೂಸ್ ಮಾಡಿದ್ರು ಕೂಡ ಬ್ಲಾಕ್ ಪ್ರೀಸ್ಟ್ ಅವರಿಗೆ ಏನೇನು ಅನ್ನಿಸ್ತಾ ಇರೋದಿಲ್ಲ. ಆಗ ನಮ್ಮ ಥಾರ್ ಅವನ ಫುಲ್ ಪೊಟೆನ್ಶಿಯಲ್ ಪವರ್ ನ ತೆಗೆದು ಒಂದು ಥಂಡರ್ ಸ್ಟ್ರೈಕ್ ನ ಆ ಎಲ್ಲ ಬ್ಲಾಕ್ ಪ್ರೀಸ್ಟ್ ಗಳ ಮೇಲೆ ಮಾಡಿದಾಗ ಆ ಎಲ್ಲ ಬ್ಲಾಕ್ ಪ್ರೀಸ್ಟ್ ಗಳು ಸೈಲೆಂಟ್ ಆಗಿ ಸರಗ್ತಾ ಇದ್ದಾರೆ. ಯಾರೋ ಬರೋದಿಕ್ಕೆ ಒಂದು ಜಾಗನ ಮಾಡ್ಕೊಡ್ತಾ ಇದ್ದಾರೆ. ಆಗ ನಮ್ಮ ಮಲ್ಟಿವರ್ಸಲ್ ಅವೆಂಜರ್ ಗಳಿಗೆ ಗೊತ್ತಾಗುತ್ತೆ ಅವರ ಲೀಡರ್ ಈಗ ಬರೋದ್ರಲ್ಲಿದ್ದಾನೆ, ಅವನ್ ಆಲ್ರೆಡಿ ಬಂದಿದ್ದಾನೆ, ಅವನಿಗೋಸ್ಕರನೇ ಇವರೆಲ್ಲ ಜಾಗ ಮಾಡ್ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡಂತ ನಮ್ಮ ಮಲ್ಟಿವರ್ಸಲ್ ಅವೆಂಜರ್ ಅವರು ಅವರ ಆ ಲೀಡರ್ ಆದಂತಹ ಮೈನ್ ಬ್ಲಾಕ್ ಪ್ರೀಸ್ಟ್ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಮುಂದಾಗ್ತಾರೆ. ಇನ್ನೇನ್ ಅವ್ರು ಅಟ್ಯಾಕ್ ಮಾಡಬೇಕು ಅನ್ನೋ ಗ್ಯಾಪ್ ಅಲ್ಲಿ ಆ ಮೈನ್ ಬ್ಲಾಕ್ ಪ್ರೀಸ್ಟ್ ಇದ್ನಲ್ಲ, ಆ ಬ್ಲಾಕ್ ಪ್ರೀಸ್ಟ್ ಗಳ ಲೀಡರ್ ಇದ್ನಲ್ಲ, ಅವನು ತನ್ನ ಮಾಸ್ಕ್ ಅನ್ನ ತೆಗಿತಾರೆ. ಆ ಮಾಸ್ಕ್ ತೆಗೆದ ತಕ್ಷಣ ಆ ಮುಖವನ್ನ ನೋಡಿದಂತ ನಮ್ಮ ಅವೆಂಜರ್ಸ್ ಗಳು ಶಾಕ್ ಆಗ್ಬಿಡ್ತಾರೆ. ಯಾಕಂತ ಅಂದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು. ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರನ್ನ ನೋಡಿದ ತಕ್ಷಣ ನಮ್ಮ ಥಾರ್, ನೀವಿಲ್ಲಿ ಏನ್ ಮಾಡ್ತಾ ಇದಾರೆ ಸ್ಟ್ರೇಂಜ್, ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಅರ್ತ್ ಅಲ್ಲಿ ನಿಮ್ಮ ಟೀಮ್ ಆದಂತ ಇಲ್ಯುಮಿನಾಟಿ ಅವರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ? ಅದಕ್ಕೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಹೇಳ್ತಾರೆ, ಹೌದು ಥಾರ್, ನನ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿತ್ತು, ಆದ್ರೂ ನಾನು ಅದನ್ನೆಲ್ಲ ಬಿಟ್ಟು ಯಾಕೆ ಬ್ಲಾಕ್ ಪ್ರೀಸ್ಟ್ ಗಳನ್ನ ಜಾಯ್ನ್ ಆದೆ ಅಂತಂದ್ರೆ ನನ್ಗೆ ಆ ಇನ್ಕರ್ಷನ್ ನ ಸೋರ್ಸ್ ಇತ್ತಲ್ಲ ಅದನ್ನ ಕಂಡುಹಿಡಿಬೇಕಾಗಿತ್ತು, ಅದರಿಂದ ನಾನು ಈ ಗುಂಪಿಗೆ ಜಾಯ್ನ್ ಆದೆ ಅಂತ ಹೇಳ್ತಾರೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು. ಹಾಗೇನೆ ಅವ್ರು ಇದನ್ನು ಕೂಡ ಹೇಳ್ತಾರೆ, ಕೊನೆಗೂ ನಾನು ಆ ಇನ್ಕರ್ಷನ್ ಸೋರ್ಸ್ ಅನ್ನ ಕಂಡುಹಿಡ್ತಿದ್ದೀನಿ ಅಂತ ಹೇಳಿ ನಮ್ಮ ಥಾರ್ ಮತ್ತೆ ಅವನ ಜೊತೆ ಇದ್ದಂತ ಎಲ್ಲಾ ಮಲ್ಟಿವರ್ಸಲ್ ಅವೆಂಜರ್ ಗಳಿಗೂ ಅದರ ಬಗ್ಗೆ ತಿಳಿಸೋದಿಕ್ಕೆ ಮುಂದಾಗ್ತಾರೆ. ಈ ಇನ್ಕರ್ಷನ್ ಸೃಷ್ಟಿಯಾಗೋದಿಕ್ಕೆ ರಾಮಮಲಾಲ್ ಮತ್ತೆ ಐವರಿ ಕಿಂಗ್ ಗಳ ನಡುವೆ ಇದ್ದಂತಹ ಆ ಯುದ್ಧವೇ ಕಾರಣ. ಈಗ ನಾವೇನಾದ್ರೂ ಆ ಇನ್ಕರ್ಷನ್ ತಡಿಬೇಕು ಅಂತಂದ್ರೆ ಇವರಿಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ನಾವು ಸೋಲಿಸಬೇಕು. ನಾನು ಕೂಡ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಇವರಿಬ್ಬರನ್ನ ಸೋಲ್ಸೋದಿಕ್ಕೆ, ಆದ್ರೆ ಪ್ರತಿ ನನ್ನ ಪ್ರಯತ್ನಗಳು ಕೂಡ ವಿಫಲವಾಗೋದ್ವು ಅಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅವ್ರಿಗೆಲ್ಲ ತಿಳಿಸ್ತಾರೆ. ಮತ್ತೆ ಇಲ್ಲಿ ಭೂಮಿಯಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕ ಅವರು ನಮ್ಮ ರೀಡ್ ರಿಚರ್ಡ್ ಅವ್ರನ್ನ ಕೊನೆಗೂ ಹುಡುಕಿದ್ದಾರೆ. ಇಲ್ಲಿ ನಮ್ಮ ರೀಡ್ ರಿಚರ್ಡ್ ಅವರು ಒಂಟಿಯಾಗಿಲ್ಲ, ಅವರ ಟೀಮ್ ಅಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್, ಕ್ಯಾಪ್ಟನ್ ಬ್ರಿಟನ್, ಹೀಗೆ ಹಲವಾರು ಸೂಪರ್ ಹೀರೋಗಳಿದ್ದಾರೆ. ಇವರೆಲ್ಲರ ವಿರುದ್ಧ ನಮ್ಮ ಕ್ಯಾಪ್ಟನ್ ಅಮೆರಿಕ ಅವರ ಟೀಮ್ ಅಟ್ಯಾಕ್ ಮಾಡೋದಿಕ್ಕೆ ಮುಂದಾಗುತ್ತೆ. ಎಷ್ಟು ಭೀಕರವಾಗಿ ಘನಘೋರವಾಗಿ ಈ ಯುದ್ಧ ಶುರುವಾಗುತ್ತೆ ಅಂತ ಅಂದ್ರೆ ಅಷ್ಟೇ ಶಾಂತವಾಗಿ ಇದು ಎಂಡ್ ಆಗುತ್ತೆ. ತುಂಬಾ ಸಮಯಗಳ ನಂತರ ಎಂಡ್ ಆದಂತ ಈ ಫೈಟ್ ಅಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕ ಅವರ ಟೀಮ್ ಸಂಪೂರ್ಣವಾಗಿ ಸೋತೋಗಿದೆ. ಆ ಟೀಮ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡಿರುವಂತ ನಮ್ಮ ರೀಡ್ ರಿಚರ್ಡ್ ಅವರು ನಮ್ಮ ಕ್ಯಾಪ್ಟನ್ ಅಮೆರಿಕ ಅವರಿಗೆ ಈಗ ನಡೆದಿರುವಂತಹ ಘಟನೆಯನ್ನ ಅರ್ಥ ಮಾಡಿಸೋದಿಕ್ಕೆ ಮುಂದಾಗ್ತಾರೆ. ನೋಡಿ ಕ್ಯಾಪ್, ಇದುವರೆಗೂ ಇನ್ಕರ್ಷನ್ ಆಗಿಲ್ಲ ಅಂತಂದ್ರೆ ಇನ್ನು ಮುಂದೆ ಇನ್ಕರ್ಷನ್ ಆಗಲ್ಲ ಅಂತ ಅಲ್ಲ, ಇನ್ನು ದೊಡ್ಡ ಆಪತ್ತು ನಮ್ಗೆ ಬರೋದ್ರಲ್ಲಿದೆ, ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಅಲ್ದಲೆ ಇಷ್ಟು ದಿನ ಯಾಕೆ ಇನ್ಕರ್ಷನ್ ಆಗ್ತಾ ಇಲ್ಲ ಅಂತಂದ್ರೆ ಕಬಾಲ್ ಅನ್ನುವಂತ ಒಂದು ಟೀಮ್ ನೇಮರ್ ಜೊತೆ ಸೇರ್ಕೊಂಡು ಈ ಎಲ್ಲ ಇನ್ಕರ್ಷನ್ ಗಳನ್ನ ತಡಿತಾ ಇದೆ. ಆದ್ರೆ ಈಗ ಆ ಕಬಾಲ್ ನ ಲೀಡರ್ ಆದಂತ ನಮ್ಮ ನೇಮರ್ ಕೂಡ ಆ ಟೀಮ್ ಅನ್ನ ಬಿಟ್ಟು ಈಗ ನಮ್ಮನ್ನೇ ಸೇರ್ಕೊಂಡಿದ್ದಾನೆ. ಯಾವಾಗ ನೇಮರ್ ಆ ಟೀಮ್ ಅನ್ನ ಬಿಟ್ನೋ ಅವಾಗ್ಲಿಂದ ಆ ಕಬಾಲ್ ನ ಟೀಮ್ ನ ಮೆಂಬರ್ ಗಳು ನಮ್ಮ ಅರ್ತ್ ನ ಡಿಫೆಂಡ್ ಮಾಡೋದು ಬದಲಾಗಿ ಮುಂದೆ ಬರ್ತಾ ಇರುವಂತ ಇನ್ಕರ್ಷನ್ ಆಗ್ತಾ ಇರುವಂತ ಅರ್ತ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ಮುಂದೆ ಬರುವಂತ ಇನ್ಕರ್ಷನ್ ನಮಗೆ ತುಂಬಾ ಹತ್ತಿರದಲ್ಲೇ ಇದೆ. ಅದ್ ಯಾವಾಗ ಹೇಗ್ ಬರುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ, ಬಟ್ ಇನ್ಕರ್ಷನ್ ಅಂತೂ ಹಾಗೆ ಆಗುತ್ತೆ ಕ್ಯಾಪ್ ಅಂತ ನಮ್ಮ ಕ್ಯಾಪ್ಟನ್ ಅಮೆರಿಕ ಅವ್ರಿಗೆ ಹೇಳಿ ನಮ್ಮ ರೀಡ್ ರಿಚರ್ಡ್ ಅವರು ಅವರ ಬ್ಯಾಕ್ಸ್ಟರ್ ಬಿಲ್ಡಿಂಗ್ ಗೆ ಮತ್ತೆ ಬರ್ತಾರೆ. ಬಂದು ಅವರು ಅನ್ಕೊಂಡಿದ್ದಂತ ಅವರ ಒಂದು ಆ ಪ್ರಾಜೆಕ್ಟ್ ಅನ್ನ ಮುಂದುವರಿಸೋದಿಕ್ಕೆ ಮುಂದಾಗ್ತಾರೆ. ಈ ಪ್ರಾಜೆಕ್ಟ್ ಮೇಲೆನೆ ನಮ್ಮ ವೆಲೇರಿಯಾ ರಿಚರ್ಡ್ ಅವರು ಅವರ ಜೊತೆ ಇದ್ದಂತ ಫ್ಯೂಚರ್ ಫೌಂಡೇಶನ್ ನ ಮೆಂಬರ್ ಗಳು ಕೆಲಸ ಮಾಡ್ತಾ ಇದ್ದಿತ್ತು, ಅದೇ ಲೈಫ್ ಕ್ರಾಫ್ಟ್. ಆಗ ಅವರೆಲ್ಲರ ಗಮನ ಅವರ ಮುಂದೆ ಬರ್ತಾ ಇರುವಂತಹ ಒಂದು ದೊಡ್ಡ ಭಯಾನಕವಾದಂತಹ ಘಟನೆ ಮೇಲೆ ಬೀಳುತ್ತೆ. ಆ ಘಟನೆ ಬೇರೆ ಯಾವುದೂ ಅಲ್ಲ, ಅದು ಇನ್ಕರ್ಷನ್. ಈ ಇನ್ಕರ್ಷನ್ ಬೇರೆ ಯಾವುದೂ ಅಲ್ಲ, ಇದು ನಮ್ಮ ಅರ್ತ್ 1610 ದ ಇನ್ಕರ್ಷನ್. ಈ ಯೂನಿವರ್ಸ್ ಯಾವುದು ಅಂತ ನಿಮ್ಗೆಲ್ಲ ಗೊತ್ತೇ ಇರಬಹುದು, ಅದು ನಮ್ಮ ಮೈಲ್ಸ್ ಮೊರಾಲಿಸ್ ಅವರ ಯೂನಿವರ್ಸ್. ಇದು ಮಾರ್ವೆಲ್ ನ ಅಲ್ಟಿಮೇಟ್ ಯೂನಿವರ್ಸ್. ಇದರ ಅರ್ಥ ಮಾರ್ವೆಲ್ ನ ಮೈನ್ ಯೂನಿವರ್ಸ್ ಆದಂತಹ 616 ಯೂನಿವರ್ಸ್ ಮತ್ತೆ ಮಾರ್ವೆಲ್ ನ ಅಲ್ಟಿಮೇಟ್ ಯೂನಿವರ್ಸ್ ಆದಂತಹ 1610 ಯೂನಿವರ್ಸ್ ಎರಡು ಕೂಡ ಈಗ ಕೊಲ್ಯೂಷನ್ ಆಗೋದಿಕ್ಕೆ ಮುಂದಾಗಿದ್ದಾವೆ ಅಂತ ಅಂದ್ರೆ ಇನ್ಕರ್ಷನ್ ಆಗೋದಿಕ್ಕೆ ಮುಂದಾಗಿದ್ದಾವೆ. ಈ ಸಂದರ್ಭ ಎಷ್ಟು ಘನಘೋರವಾಗಿತ್ತು ಅಂತಂದ್ರೆ ಆ ಎರಡು ಯೂನಿವರ್ಸ್ ನ ಸೂಪರ್ ಹೀರೋಗಳು ತಮ್ಮ ತಮ್ಮ ಯೂನಿವರ್ಸ್ ಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ತಮ್ಮ ಪ್ರಾಣಗಳನ್ನು ಲೆಕ್ಕಿಸದೆ ಹೋರಾಡ್ತಾ ಇರ್ತಾರೆ. ಆದ್ರೆ ನಮ್ಮ ರೀಡ್ ರಿಚರ್ಡ್ ಅವರ ಪ್ಲಾನ್ ಇಲ್ಲಿ ಬೇರೆನೆ ಆಗಿರುತ್ತೆ. ಅದು ಅವ್ರಿಗೆ ಗೊತ್ತಿರುತ್ತೆ, ನಾವೆಷ್ಟೇ ಹೋರಾಡಿದ್ರು ಕೂಡ ನಮ್ಮ ಪ್ರಪಂಚನ ನಾವು ಕಾಪಾಡ್ಕೊಳ್ಳೋದು ಅಸಾಧ್ಯ ಅಂತ ತಿಳ್ಕೊಂಡಂತಹ ನಮ್ಮ ರೀಡ್ ರಿಚರ್ಡ್ ಅವರು ಅವರ ಲೈಫ್ ಕ್ರಾಫ್ಟ್ ಅನ್ನ ರೆಡಿ ಮಾಡಿರ್ತಾರೆ. ಆ ಲೈಫ್ ಕ್ರಾಫ್ಟ್ ಅಲ್ಲಿ ನಮ್ಮ ರೀಡ್ ರಿಚರ್ಡ್ ಅವರು ಅವರ ಫ್ಯಾಮಿಲಿ ಮತ್ತೆ ನಮ್ಮ 616 ಅರ್ತಿನ ಕೆಲವು ಸೂಪರ್ ಹೀರೋಗಳನ್ನ ಕರ್ಕೊಂಡು ಈ
ಯೂನಿವರ್ಸ್ ಅನ್ನೇ ಬಿಟ್ಟು ಹೋಗುವಂತಹ ಒಂದು ಪ್ಲಾನ್ ನಮ್ಮ ರೀಡ್ ರಿಚರ್ಡ್ ಅವರದಾಗಿರುತ್ತೆ. ಮತ್ತೆ ಇಲ್ಲಿ ಬಾಕ್ಸ್ಟರ್ ಬಿಲ್ಡಿಂಗ್ ನ ಹೊರಗಡೆ ಎಂತ ಒಂದು ಘೋರ ಭಯಾನಕವಾದಂತಹ ದೃಶ್ಯ ಕಾದಿತ್ತು ಅಂತಂದ್ರೆ ನಮ್ಮ 616 ಅರ್ತ್ ಸಂಪೂರ್ಣವಾಗಿ ನಾಶ ಆಗುವಂತ ಸ್ಟೇಜ್ ಅಲ್ಲಿ ಬಂದಿತ್ತು. ಅಲ್ಲಿದ್ದಂತ ನಮ್ಮ ಸೂಪರ್ ಹೀರೋಗಳಾದಂತಹ ಲ್ಯೂಕ್ ಗೇಜ್, ಐರನ್ ಫಿಸ್ಟ್, ನಮ್ಮ ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ಟೀಮ್ ಅವರು ನಮ್ಮ ಅರ್ತ್ ಅನ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ, ಮತ್ತೆ ಜನಗಳನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿಯೊಬ್ಬ ಸೂಪರ್ ಹೀರೋನು ಕೂಡ ಅವರವರ ಕಾರ್ಯವನ್ನ ಇಲ್ಲಿ ನೆರವೇರಿಸ್ತಾ ಇದ್ದಾರೆ, ಅವರವರ ಮಿಷನ್ ನ ಅವರಿಲ್ಲಿ ಪೂರ್ತಿ ಮಾಡ್ತಾ ಇದ್ದಾರೆ. ಅದರಂತೆ ಎಕ್ಸ್ಮ್ಯಾನ್ ಟೀಮ್ ಅನ್ನ ಬಿಟ್ಟಿದ್ದಂತಹ ನಮ್ಮ ಸೈಕ್ಲಾಪ್ಸ್ ಅವನ ಭೂತಕಾಲವನ್ನ ಶೋಧಿಸೋದಿಕ್ಕೆ ಮುಂದಾಗ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಅವನ ಪಾಸ್ಟ್ ಅಲ್ಲಿ ಅವನೊಬ್ಬ ಫಿಯೋನಿಕ್ಸ್ ಎಗ್ ಆಗಿರ್ತಾನೆ. ಆ ಎಗ್ ಇನ್ನೇನ್ ಹ್ಯಾಚ್ ಆಗೋದ್ರಲ್ಲಿರುತ್ತೆ. ಆ ಹ್ಯಾಚ್ ಆಗುವಂತ ಸಂದರ್ಭದಲ್ಲಿ ನಮ್ಮ ಸೈಕ್ಲಾಪ್ಸ್ ಅಲ್ಲೇ ಇದ್ದು ಆ ಸಂಪೂರ್ಣ ಫಿಯೋನಿಕ್ಸ್ ಎಗ್ ಅನ್ನ ಶಕ್ತಿಯನ್ನ ತನ್ನ ಒಳಗಡೆ ಅಬ್ಸರ್ವ್ ಮಾಡ್ಕೋತಾನೆ. ಆಗ ಸೈಕ್ಲಾಪ್ಸ್ ಸಂಪೂರ್ಣವಾಗಿ ಒಂದು ಫಿಯೋನಿಕ್ಸ್ ಆಗಿ ಬದಲಾಗ್ತಾನೆ. ಇನ್ನೇನ್ ನಮ್ಮ ಸೈಕ್ಲಾಪ್ಸ್ ಅವನ ಆ ಫಿಯೋನಿಕ್ಸ್ ಪವರ್ ಅನ್ನ ಫೀಲ್ ಮಾಡಬೇಕು ಅನ್ನೋ ಗ್ಯಾಪ್ ಅಲ್ಲೇನೆ ನಮ್ಮ ರೀಡ್ ರಿಚರ್ಡ್ ಅವರು ಅವನನ್ನ ಅವರ ಲೈಫ್ ಕ್ರಾಫ್ಟ್ ಒಳಗಡೆ ಟೆಲಿಪೋರ್ಟ್ ಮಾಡ್ಕೊಬಿಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಐರನ್ ಮ್ಯಾನ್, ಕ್ಯಾಪ್ಟನ್ ಮಾರ್ವೆಲ್, ಸ್ಪೈಡರ್ ಮ್ಯಾನ್, ಥಾರ್ ಇವರನ್ನೆಲ್ಲ ಕೂಡ ಅವನ ಲೈಫ್ ಕ್ರಾಫ್ಟ್ ಒಳಗಡೆ ಅಬ್ಸರ್ವ್ ಮಾಡ್ಕೊಬಿಡ್ತಾನೆ, ಅಂದ್ರೆ ಟೆಲಿಪೋರ್ಟ್ ಮಾಡ್ಕೊಬಿಡ್ತಾನೆ ನಮ್ಮ ರೀಡ್ ರಿಚರ್ಡ್. ಯಾಕಂದ್ರೆ ಅವ್ರನ್ನೆಲ್ಲ ಈ ಯೂನಿವರ್ಸ್ ಇಂದಾನೆ ಕರ್ಕೊಂಡು ಹೋಗೋದು ಅವನ ಪ್ಲಾನ್ ಆಗಿರೋದ್ರಿಂದ ಅವರನ್ನೆಲ್ಲ ತನ್ನ ಲೈಫ್ ಕ್ರಾಫ್ಟ್ ಗೆ ಟೆಲಿಪೋರ್ಟ್ ಮಾಡ್ಕೊಂಡು ಅವ್ರಿಗೆಲ್ಲ ಅರ್ಥ ಮಾಡಿಸೋದಕ್ಕೆ ಮುಂದಾಗ್ತಾನೆ. ಕೊನೆಗೂ ಅವನ ಬ್ಯಾಕ್ಸ್ಟರ್ ಬಿಲ್ಡಿಂಗ್ ಇಂದ ಆ ಲೈಫ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡಿದಂತ ನಮ್ಮ ರೀಡ್ ರಿಚರ್ಡ್ ಅವರು ಈ ಅರ್ತ್ ಅನ್ನ ಬಿಡೋದಕ್ಕೆ ಮುಂದಾಗ್ತಾರೆ. ಯಾವಾಗ ಅವರು ಈ ಅರ್ತ್ ನ ಅಟ್ಮಾಸ್ಫಿಯರ್ ನ ದಾಟಿ ಮುಂದೆ ಹೋಗ್ತಾರೋ ಆಗ ಆ ಇನ್ಕರ್ಷನ್ ನ ಗ್ರಾವಿಟೇಷನಲ್ ಪುಲ್ ಗೆ ಸಿಕ್ಕಾಕೊಂಡಂತ ಅವರ ಆ ಲೈಫ್ ಕ್ರಾಫ್ಟ್ ತನ್ನ ಒಂದು ಭಾಗವನ್ನ ಕಳ್ಕೊಂಡ್ಬಿಡುತ್ತೆ. ಆ ರಭಸಕ್ಕೆ ಕಿತ್ತೋದಂತ ಆ ಒಂದು ಭಾಗದಲ್ಲಿ ನಮ್ಮ ರೀಡ್ ರಿಚರ್ಡ್ ಅವರ ಫ್ಯಾಮಿಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಆದ್ರೆ ಅದ್ರೊಳಗೆ ಇದ್ದಂತಹ ನಮ್ಮ ಸೂಸನ್ ಸ್ಟಾಮ್ ಅವರು ಆ ತುಂಡಾಗಿದ್ದಂತ ಪೀಸ್ ಅನ್ನ ತನ್ನ ಪವರ್ ಇಂದ ಪ್ರೊಟೆಕ್ಟ್ ಮಾಡ್ಕೋತಾ ಇರ್ತಾರೆ. ಅದನ್ನ ಕಂಡಂತ ನಮ್ಮ ರೀಡ್ ರಿಚರ್ಡ್ ಅವರು ಎಷ್ಟು ಗಾಬರಿ ಆಗ್ಬಿಡ್ತಾರೆ ಅಂತಂದ್ರೆ ಈ ಲೈಫ್ ಕ್ರಾಫ್ಟ್ ಅನ್ನ ಅವರು ಸೃಷ್ಟಿ ಮಾಡಿದ್ದೆ ಇಂಡೈರೆಕ್ಟ್ ಆಗಿ ಅವರ ಫ್ಯಾಮಿಲಿಯನ್ನ ಕಾಪಾಡಬೇಕು ಅಂತ. ಅವ್ರಿಗೆ ಆ ಲೈಫ್ ಕ್ರಾಫ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹುಚ್ಚಿನಂತೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ. ಕೊನೆಗೂ ಆ ಸಂಪೂರ್ಣ ಲೈಫ್ ಕ್ರಾಫ್ಟ್ ಅನ್ನ ಬಿಟ್ಟು ನಮ್ಮ ರೀಡ್ ರಿಚರ್ಡ್ ಅವರು ಅವರ ಫ್ಯಾಮಿಲಿಯನ್ನ ಕಾಪಾಡ್ಕೊಳ್ಳೋದಿಕ್ಕೆ ಅವರ ಕೈಯನ್ನ ಮುಂದೆ ಬಿಡ್ತಾರೆ. ಇನ್ನೇನ್ ಅವರ ಕೈ ಆ ಪಾರ್ಟ್ ನ ಟಚ್ ಮಾಡಬೇಕು ಅನ್ನೋ ಗ್ಯಾಪ್ ಅಲ್ಲೇ ಆ ಇನ್ಕರ್ಷನ್ ನ ಪುಲ್ಗೆ ಸಿಕ್ಕಾಕೊಂಡಂತ ಆ ಸಂಪೂರ್ಣವಾದಂತ ಭಾಗ ಬ್ಲಾಸ್ಟ್ ಆಗ್ಬಿಡುತ್ತೆ. ಅದನ್ನ ಕಂಡಂತ ನಮ್ಮ ರೀಡ್ ರಿಚರ್ಡ್ ಹುಚ್ಚನಾಗೋಗ್ತಾನೆ. ಅವನ ಆ ನೋವು, ಅವನ ಆ ಕೋಪ, ಅವನ ಆ ಅಸಹಾಯಕತೆ ಅವನಿಗೆ ಯಾವ ತರ ಹೊಡಿತಾ ಇದೆ ಅಂತಂದ್ರೆ ಅವನಿದ್ದಂತ ಆ ಲೈಫ್ ಕ್ರಾಫ್ಟ್ ಅನ್ನ ಬಿಟ್ಟು ಆ ತುಂಡನ್ನ ಹಿಡ್ಕೊಳ್ಳೋದಿಕ್ಕೆ ಹೊರಟೋಗ್ತಾ ಇರ್ತಾನೆ. ಆದ್ರೆ ನಮ್ಮ ಕ್ಯಾಪ್ಟನ್ ಮಾರ್ವೆಲ್ ಅವರು, ನಮ್ಮ ಐರನ್ ಮ್ಯಾನ್ ಅವರು ಆ ತುಂಡಾಗಿದ್ದಂತ ಭಾಗಕ್ಕೆ ಒಂದು ಶೀಲ್ಡ್ ಅನ್ನ ಕವರ್ ಮಾಡಿ ನಮ್ಮ ರೀಡ್ ರಿಚರ್ಡ್ ಅವ್ರನ್ನ ಒಳಗಡೆ ಎಳ್ಕೊಂಡ್ಬಿಡ್ತಾರೆ. ಕೊನೆಗೂ ಆ ಲೈಫ್ ಕ್ರಾಫ್ಟ್ ಇಂದ ಅವರು ಮುಂದೆ ಹೋಗ್ತಾರೆ. ಅವರ ಕಣ್ಣೆದುರುಗಡೆನೆ ಕಾಣ್ತಾ ಇದೆ ಮಾರ್ವೆಲ್ ನ 616 ಯೂನಿವರ್ಸ್ ಮತ್ತೆ ಮಾರ್ವೆಲ್ ನ ಅಲ್ಟಿಮೇಟ್ ಯೂನಿವರ್ಸ್ ಆದಂತಹ 1610 ಯೂನಿವರ್ಸ್ ಎರಡೂ ಕೂಡ ಇನ್ಕರ್ಷನ್ ಆಗಿ ಡಿಸ್ಟ್ರಾಯ್ ಆಗೋಗ್ತವೆ. ಆದ್ರೆ ಇದು ಎಂಡಲ್ಲ, ಇದು ಅಂತ್ಯವಲ್ಲ. ನಮ್ಮ ಅಸಲಿ ಕತೆ ಇನ್ನ ಮುಂದೆ ಶುರುವಾಗುತ್ತೆ. ಇನ್ನ ಮುಂದೆ ಇರೋದೇ ನಮ್ಮ ಸೀಕ್ರೆಟ್ ವಾರ್ಸ್ ನ ಅಸಲಿ ದಂತಕತೆ. ಈ ಕತೆ ನಿಮ್ಗೆ ಅನಿಸ್ತು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.